ಏನು ಸಾರು ಮಾಡ್ತಿದ್ಯಮ್ಮ? ಸೊಪ್ಪಿಗೆ ಸೊಪ್ಪಿತ್ತಲ್ವಾ, ಸೊಪ್ಪಿಗೆ ಸೊಪ್ಪು ಎಲ್ಲ ಸಬ್ಬಕ್ಕಿ ಸೊಪ್ಪು ಅಂತಾರೆ ಅದನ್ನು. ಸೊಪ್ಪು ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಬೇಳೆ ಹಾಕ್ಕೊಂಡಿದ್ದೀನಿ. ಬೇಳೆನ ನೆನೆಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಬೇಳೆ ಏನಕ್ಕೆ ನೆನೆಸ್ಕೊಂಡು ಹಾಕ್ಕೊಂಡಿದ್ಯಾ? ಬೇಳೆ ನೆನೆಸ್ಕೊಂಡು ಹಾಕೋದು ಅಂದರೆ ಇದು ಗ್ಯಾಸ್ಟ್ರಿಕ್ಸ್ ಅಷ್ಟಾಗಿ ಆಗಲ್ಲ. ಬರೀ ಬೇಳೆ ತಿಂದರೂ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ. ಗ್ಯಾಸ್ಟ್ರಿಕ್ ಅಷ್ಟಾಗಿ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಬೇಳೆನ ನೆನೆಸಿ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇವಾಗ ಈರುಳ್ಳಿ, ಟೊಮೊಟೊ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೊಟೊ, 4 ಹಸಿಮೆಣ್ಸಿಕಾಯಿ, 4 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಮೆಣಸಿನ್ಕಾಯಿ 2 ಭಾಗ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಈ ಬೇಳೆ ನೀರು ಒಂದು ಕುದಿ ಬರುತ್ತಲ್ಲ, ಕುದಿಯೋಕ್ಕೆ ಬಂದಾಗ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸೊಪ್ಪು ಹಾಕಬೇಕು. ನಾನು ಸಬ್ಬಕ್ಕಿ ಸೊಪ್ಪು ಅಷ್ಟೇ ಹಾಕಿಲ್ಲ, ಮನೇಲಿ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಹಾಗಾಗಿ ಪಾಲಕ್ ಸ್ವಲ್ಪ ಇತ್ತು, ಅದಾಗಿ 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಕಟ್ ಪೂರ್ತಿ ಸಬ್ಬಕ್ಕಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪನೇ ಅಷ್ಟೇ, ಇಷ್ಟೇ ಸಬ್ಬಕ್ಕಿ ಇದು ಪಾಲಕ್ ಮತ್ತು ಮೆಂತ್ಯ ಇದ್ದಿದ್ದು, ಹಾಗಾಗಿ 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಕುದೀಲಿ. ಇದು ಕುದ್ಮೇಲೆ ಸೊಪ್ಪು ಹಾಕ್ಬಿಟ್ಟು ವಿಜಿಲ್ ಬಸ್ಕೊಳ್ಳೋಣ. 2 ರಿಂದ 3. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು. ಕುದೀತಾ ಇದೆಯಲ್ವ ಇವಾಗ ಇದು. ಇವಾಗ ಸೊಪ್ಪು ಹಾಕ್ಕೊಳ್ಳೋಣ. ಏನಕ್ಕೆ ಕುದಿಯೋಕ್ಕೆ ಬಂದಾಗ ಹಾಕ್ಕೊಳ್ಳೋದು ಅಂದರೆ ಬೇಗ ವಿಜಿಲ್ ಬರುತ್ತೆ ಅಂತ, ಬೇಗ ಕುಕ್ಕರ್ ಕೂಗಿಸುತ್ತೆ ಅಂತ. ಇವಾಗ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸಬ್ಬಕ್ಕಿ ಸೊಪ್ಪು ನೋಡಿ, ಎಷ್ಟೊಂದು ಸೊಪ್ಪು ಇತ್ತಲ್ವಾ, ಬಿಸಿಗೆ ಹಾಕಿದ ತಕ್ಷಣ ಎಲ್ಲ ಮೆತ್ತಗಾಗೋಯ್ತು. ಎಷ್ಟೆಷ್ಟು ಕಾಣಿಸ್ತಾ ಇದೆ ಅಲ್ವಾ ಸ್ವಲ್ಪ ಸೊಪ್ಪು. ಅದಕ್ಕೆ ಕುದಿ ಬಂದಮೇಲೆ ಹಾಕೋದು. ಇವಾಗ ಕುಕ್ಕರ್ ಮುಚ್ಚೋಣ. ನೋಡಿ, ಕುಕ್ಕರ್ ವಿಜಿಲ್ ಬಿಟ್ಟಿದೆ. ಇವಾಗ ತಕ್ಕೊಂಡು ಬಿಸಿ ನೋಡಿ. ಇವಾಗ ಇಷ್ಟ ಆಗಿದೆ. ಇದು ಸ್ವಲ್ಪ ತೆಗೆದು ಸೊಪ್ಪನ್ನ ಗ್ರೈಂಡ್ ಮಾಡೋಕ್ಕೆ ಹಾಕೋದನ್ನ. ಸ್ವಲ್ಪ ಇಲ್ಲ ಹಂಗೆ ಮಸಿಬೋದಿತ್ತು, ಮಸ್ತಿಲ್ಲ. ನಾನು ಹಂಗೆ ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು 2 ಸೌಟಷ್ಟು ತೆಗೆದು ಗ್ರೈಂಡ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ. ಬಿಸಿದು ಮಿಕ್ಸಿ ಜಾರ್ಗೆ ಹಾಕಿದ್ರೆ ಹಾಳಾಗ್ಬಿಡುತ್ತೆ ಅಂತ ನಾನು ಹಾಕಲ್ಲ. ಸ್ವಲ್ಪ ತಣ್ಣಗಾಗಲಿ. ಈಗ ಮನೆಯೇ ಮಾಡಿರೋಂಥ 1 ಸ್ಪೂನ್ ಖಾರದ ಪುಡಿ, ಅಂದರೆ ಖಾರದ ಪುಡಿ ಮನೇಲಿ ಮಾಡಿರೋದಿಲ್ಲ ಅಂದರೆ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಯಾವ್ದು ಬೇಕಾದ್ರೂ 2 ಹಾಕೋಬೋದು. 1 ಸ್ಪೂನ್. ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳೋರು ಹಾಕೋತಾರೆ ರುಬ್ಬಕ್ಕೆ. ನಾನು ತೆಂಗಿನಕಾಯಿ ಹಾಕ್ಕೊಂಡಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಜಾಸ್ತಿ ರುಬ್ಬೋದೇನು ಬೇಡ, ತೀರಾ ಸಣ್ಣಕ್ಕೆ ಸ್ವಲ್ಪ ಡ್ರರ್ ಮಾಡಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ಇದಾಗಿದೆ. ರುಬ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡೆ. ಮಿಕ್ಕಿದ ಸ್ವಲ್ಪ ಬೇಳೆ ಸೊಪ್ಪು ಎಲ್ಲ ಇತ್ತಲ್ವ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಗ್ಗರಣೆ ಹಾಕ್ಕೋಬೇಕು. ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ರಸ ಹಾಕೋತಾ ಇದ್ದೀನಿ. ನಾನು ಚಿಕ್ಕ ಬಾಂಡೆ ತೊಗೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ. ನೋಡಿ, ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಇಂಗು ಹಾಕ್ಕೊಂಡು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಇಂಗು, ನೋಡಿ, ಫೈನಲಿ ಸಾಂಬಾರು ರೆಡಿ ಆಯಿತು. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಲಾಸ್ಟಲ್ಲಿ.
ಸಾಂಬಾರು ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆಗೆ, ಅನ್ನಕ್ಕೆ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಸಬ್ಬಕ್ಕಿ ಸೊಪ್ಪಿನ ಮೊಸಪ್ಪು ಸಾರು.